ಬೆಂಗಳೂರಿನ ಜನ ಹುಷಾರಾಗಿರ್ಬೇಕಾಗಿರುವಂತಹ ಸ್ಟೋರಿ ಇದು. ಯಾಕಂದ್ರೆ ಡೆಂಗ್ಯೂ ಆರ್ಭಟ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಡೆಂಗಿಗೆ 27 ವರ್ಷದ ಯುವಕ ಬಲಿಯಾಗಿದೆ. ಬಿಬಿಎಂಪಿ ಹೆಲ್ತ್ ಆಡಿಟ್ನಲ್ಲಿ ಆತಂಕಕಾರಿ ಸಂಗತಿಯೊಂದು ಬಯಲಾಗಿದೆ. ಬಹಳ ಎಚ್ಚರಿಕೆಯಿಂದ ಇರಬೇಕು ಬೆಂಗಳೂರಿನ ಜನ. ಅದರ ಜೊತೆಗೆ ಇಡೀ ರಾಜ್ಯದಾದ್ಯಂತ ಜನ ಡೆಂಗ್ಯೂನ ಬಗ್ಗೆ ಎಚ್ಚರಿಕೆಯನ್ನ ವಹಿಸಬೇಕು. ಬೆಂಗಳೂರಿನ ಸುದ್ದಿ ಹೇಳೋದಾದ್ರೆ, ಬಿಬಿಎಂಪಿ ನಡೆಸಿದಂತಹ ಆಡಿಟ್ನಲ್ಲಿ ಒಂದು ಆತಂಕಕಾರಿ ವಿಚಾರ ಹೊರಗಡೆ ಬಂದಿದೆ. ಗಗದಾಸಪುರದ ಯುವಕನ ಸಾವನ್ನ ಬಿಬಿಎಂಪಿ ಖಚಿತಪಡಿಸಿದೆ. ಡೆಂಗ್ಯೂಯಿಂದಾಗಿ 27 ವರ್ಷದ ಯುವಕ ಮೃತಪಟ್ಟಿದ್ದಾನೆ. ಬೆಂಗಳೂರಿನಲ್ಲಿ ಹೊಸದಾಗಿ 213 ಡೆಂಗ್ಯೂ ಪ್ರಕರಣಗಳು ಪತ್ತೆಯಾಗಿದೆ. ಮಹಿಳೆಯರು, ಮಕ್ಕಳು, ವಯಸ್ಸಾದಂತವರು ವೇಗವಾಗಿ ಹರಡ್ತಾ ಇದೆ ಈ ಡೆಂಗ್ಯೂ ಅನ್ನೋದು. ಹಾಗಾಗಿ ಇದರ ಬಗ್ಗೆ ಈಗ ಬೆಂಗಳೂರಿಗರು ಬಹಳಷ್ಟು ಎಚ್ಚರಿಕೆಯನ್ನ ತೆಗೆದುಕೊಳ್ಬೇಕಾಗತ್ತೆ. ಡೆಂಗಿ ಸೋಂಕಿಗೆ ತುತ್ತಾಗ್ತಾ ಇದ್ದಾರೆ ಗರ್ಭಿಣಿಯರು. ಎಚ್ಚರ ವಹಿಸಬೇಕು ಅಂತ ಬಿಬಿಎಂಪಿ ಅಧಿಕಾರಿಗಳೇ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಎಸ್, ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ರಕ್ಷಾ. ಈಗ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, ಡೆಂಗ್ಯೂಗೆ ಒಂದು ಬಲಿಯಾಗಿ ಹೋಯ್ತು ಬೆಂಗಳೂರಿನಲ್ಲಿ ಅಂತ ಅನ್ನೋದು ನಿಜಕ್ಕೂ ಆತಂಕ ಮೂಡಿಸ್ತಾ ಇದೆ. ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ಯಾವ ರೀತಿ ಎಚ್ಚರಿಕೆನ ವಹಿಸಬೇಕಾಗಿದೆ? ಎಲ್ಲೆಲ್ಲಿ ಸಮಸ್ಯೆ ಇದೆ? ಪ್ರತಿಮಾ, ಡೆಂಗ್ಯೂ ಅನ್ನೋದು ಒಂದು ಜ್ವರ, ಅದಕ್ಕೆ ಟ್ರೀಟ್ಮೆಂಟ್ ಇದೆ ಅನ್ನುವಂತಹ ಒಂದು ಮನಸ್ಥಿತಿಯಲ್ಲೇ ಇನ್ನೂ ಕೂಡ ಜನರು ಇದ್ದಾರೆ. ಸೊ ನಾವು ಸ್ವಚ್ಛವಾಗಿದ್ದೀವಿ, ಹಾಗಾಗಿ ನಮ್ಮ ಮನೆ ಸುತ್ತಮುತ್ತ ಸೊಳ್ಳೆಗಳಿಲ್ಲ, ನಮ್ಗೆ ಯಾವುದೇ ಆತಂಕ ಇಲ್ಲ ಅನ್ನುವಂತ ಮನಸ್ಥಿತಿ ಇನ್ನೂ ಇದೆ. ಆದ್ರೆ ಈ ಬಾರಿಯ ಡೆಂಗ್ಯೂ ಏನಿದೆ ಅದು ಕೈ ಮೀರಿ ಹೋಗಿದೆ. ಎಸ್ಪೆಷಲಿ ಬೆಂಗಳೂರಿನಲ್ಲಿ ಜೂನ್ 1ರಲ್ಲೇ 1742 ಜನ ಡೆಂಗ್ಯೂ ಸೋಂಕಿಗೆ ಒಳಗಾಗಿರ್ತಕ್ಕಂಥದ್ದು ದಾಖಲಾಗಿದೆ. ಸೊ ಹಾಗಾಗಿ ಎಚ್ಚರಿಕೆ ಬಹಳ ಅಗತ್ಯ ಅನ್ಸುತ್ತೆ ಡೆಂಗ್ಯೂ ವಿಚಾರವಾಗಿ. ಸೊ ಇದೀಗ ಬಹಳ ಆತಂಕ ಸೃಷ್ಟಿಸಿರೋದು ಒಂದೇ, ಕಗ್ಗದಾಸಪುರದಲ್ಲಿ 27 ವರ್ಷದ ಹುಡುಗ ಈ ಒಂದು ಸೋಂಕಿಗೆ ಬಲಿಯಾಗಿರ್ತಕ್ಕಂಥದ್ದು. ಕಳೆದ ಶುಕ್ರವಾರ 2 ಡೆತ್ ಆಗುತ್ತೆ. ಆ 2ರಲ್ಲೂ ಕೂಡ ಡೆಂಗ್ಯೂ ಸೋಂಕಿರ್ಬೋದು ಅಂತಕ್ಕಂಥ ಒಂದು ಶಂಕೆ ಇರುತ್ತೆ. ಸೊ ಇದೀಗ ಬಿಬಿಎಂಪಿ ಡೆತ್ ಆಡಿಟ್ ನ ರಿಪೋರ್ಟ್ ಮಾಡಿದೆ. ಅದ್ರ ಪ್ರಕಾರ ಏನು ಅಂದ್ರೆ 80 ವರ್ಷದ ಒಂದು ವೃದ್ಧೆ ಕೂಡ ಕಳೆದ ಶುಕ್ರವಾರ ಸಾವನ್ನಪ್ಪಿರ್ತಾರೆ. ಆದ್ರೆ ಅವರ ಸಾವಿಗೆ ಡೆಂಗ್ಯೂ ಕಾರಣ ಅಲ್ಲ, ಅವರು ಕ್ಯಾನ್ಸರ್ ಇಂದ ಸತ್ತಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನ ನೀಡಿದೆ. ಹಾಗೇನೆ 27 ವರ್ಷದ ಹುಡುಗ ಏನಿದ್ರು ಕಗ್ಗದಾಸಪುರದ ಯುವಕ, ಆ ಯುವಕ ಡೆಂಗ್ಯೂ ಇಂದಲೇ ಮೃತಪಟ್ಟಿರ್ತಕ್ಕಂಥದ್ದು ದೃಢವಾಗಿದೆ. ಸೊ ಡೆಂಗ್ಯೂ ಬಹಳನೇ ಮಾರಕ ಕಾಯಿಲೆ ಆಗಿ ಇದೀಗ ಬೆಂಗಳೂರಿನಾದ್ಯಂತ ಹರಡ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಡೆಂಗ್ಯೂ ಕೇಸ್ಗಳು ಈಗಾಗಲೇ ದಾಖಲಾಗಿರ್ತಕ್ಕಂಥದ್ದು. ಆದ್ರೆ ಬೆಂಗಳೂರಿನಲ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಇದು ಭಯಾನಕ ಸ್ಥಿತಿಯನ್ನೇ ತಲುಪಿದೆ ಅಂತ ಹೇಳ್ಬೋದು. ಹೊಸದಾಗಿ ಇದಾಗ 213 ಕೇಸ್ಗಳು ಕೇವಲ 10 ದಿನಗಳಲ್ಲಿ ದಾಖಲಾಗಿದೆ. ಜೂನ್ 1ರಲ್ಲೇ 1742 ಜನ ಡೆಂಗ್ಯೂ ಸೋಂಕಿಗೆ ಒಳಗಾಗಿರ್ತಕ್ಕಂಥದ್ದು ಬಹಳ ಆತಂಕ ಅನ್ಸುತ್ತೆ. ಹಾಗಾಗಿ ಡೆಂಗ್ಯೂ ವಿಚಾರವಾಗಿ ಎಚ್ಚರಿಕೆ ಅಗತ್ಯ ಇದೆ. ಬಿಬಿಎಂಪಿ ಊರು ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗ್ಲು ಹಾಕಿದ್ರು ಅನ್ನೋದಕ್ಕೆ ಇತ್ತೀಚಿನ ದಿನಗಳಲ್ಲಿ ಮನೆ ಸರ್ವೆ ನಡೆಸೋದು, ಮನೆಗಳಿಗೆ ಹೋಗಿ ಜಾಗೃತಿ ಮೂಡಿಸುವಂತಹ ಕೆಲಸಗಳನ್ನ ಅಧಿಕಾರಿಗಳು ಮಾಡ್ತಿದ್ದಾರೆ. ಆದ್ರೆ ಈ ಎಲ್ಲಾ ಕೆಲಸಗಳು ಬಹಳ ಹಿಂದೆನೆ ನಡೀಬೇಕಿತ್ತು. ಸುಮಾರು 1.5 ತಿಂಗಳು 2 ತಿಂಗಳು ಹಿಂದೆ ನಡೆದಿದ್ರೆ ನಿಜಕ್ಕೂ ಇದಾಗ ಈ ರೀತಿಯ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಬರ್ತಿರ್ಲಿಲ್ಲ ಅಂತಕ್ಕಂಥದ್ದು. ಜೊತೆಗೆ ಸೊಳ್ಳೆಗಳು ಹರಡುವ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಫಾಗಿಂಗ್ ಮಾಡುವ ಒಂದು ಕಾರ್ಯದಲ್ಲಿ ಬಿಬಿಎಂಪಿ ವಿಫಲವಾಗಿದೆ ಅಂತಕ್ಕಂಥದ್ದು ಎದ್ದು ಕಾಣ್ತಿದೆ. ಹಾಗಾಗಿ ಜನರು ಕೂಡ ತಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಸ್ವಚ್ಛವಾಗಿಟ್ಕೊಳ್ಳೋದು, ಹಾಗೆಯೇ ರಾತ್ರಿ ಹೊತ್ತು ಮಸ್ಕಿಟೋ ನೆಟ್ ಅನ್ನ ಬಳಸೋದು, ಈ ರೀತಿಯಾದಂತಹ ಕ್ರಮಗಳಿಂದ, ಹಾಗೆ ಹೊರಗಡೆ ಹೋದಾಗಲೂ ಕೂಡ ಸೊಳ್ಳೆಗಳಿಂದ ರಕ್ಷಣೆಯನ್ನ ಪಡೆಯುವಂತದ್ದು, ಫುಲ್ ಸ್ಲೀವ್ಸ್ ಆರ್ಮ್ ಇರುವಂತಹ ಬಟ್ಟೆಗಳನ್ನ ಧರಿಸುವಂತದ್ದು, ಈ ರೀತಿಯ ಕ್ರಮಗಳಿಂದ ಎಚ್ಚರಿಕೆಯನ್ನ ವಹಿಸಬೇಕು ಅಂತ ಹೇಳಿ ಈಗಾಗಲೇ ಆರೋಗ್ಯ ಅಧಿಕಾರಿಗಳು ಮಾಹಿತಿಯನ್ನ ನೀಡಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ರಕ್ಷಾ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.